ವೈದ್ಯರನ್ನ ಬದಲಾಯಿಸಿ ಇಲ್ಲ ಅಂತಂದ್ರೆ ಆಸ್ಪತ್ರೆಯನ್ನೇ ಮುಚ್ಚಿಬಿಡಿ. ಮೈಸೂರಲ್ಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ರೋಗಿಗಳ ಮೇಲೆ ದುರಹಂಕಾರವನ್ನ ತೋರಿಸ್ತಾರೆ ಅಂತ ಹೇಳಿ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಆಸ್ಪತ್ರೆಗೆ DHO ಕುಮಾರಸ್ವಾಮಿ ದೌಡಾಯಿಸಿದ್ದಾರೆ. ತಕ್ಷಣ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ DHO. ಕರೆಯಲ್ಲ, ಏನಂದ್ರೆ ಈಚೆನೆ ನಿಂತ್ಕೊಂಡು ಏನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತಾರೆ ಅಷ್ಟೇ. ಒಳಗಡೆ ಕರೆದು ಜನನೇನು ಟ್ರೀಟ್ ಮಾಡಲ್ಲ. ಅಲ್ಲೇನೈತೆ ಮೆಡಿಸಿನ್ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಹಿಂಗೆ ನಮ್ಗೇನು ಒಳಗಡೆ ಬಂದು ಲೇಡೀಸ್ಗಳಿಗಾದ್ರೂ ನೋಡ್ಬೇಕಲ್ವಾ ಅವರು. ಅದೂ ಇಲ್ಲ ಸರ್, ರೆಸ್ಪಾನ್ಸೇ ಮಾಡಲ್ಲ ಅವರು. ಏನೈತೆ ನೋವು ಮಾತ್ರ ಏನೈತೆ ಅಲ್ಲಿ ಇಸ್ಕೊಂಡು ಹೋಗ್ಬೇಕು. ಎಲ್ಲಾರ್ಗೂ ಒಂದೇ ತರ ನೋವು ಮಾತ್ರನೇ ಅವ್ರು ಕೊಡೋದು. ಚೆಕಪ್ ಮಾಡಲ್ವಾ? ಏನು ಇಲ್ಲ ಸರ್, ಅಲ್ಲಿ ನೋಡಿಲ್ಲ ಅವರು. ಅವ್ರು ಒಳಗಡೆ ಕರಿಯೋದು ಇಲ್ಲ ಸರ್. ಅವರು ಚಂದ್ರಶೇಖರ್ ಡಾಕ್ಟ್ರು ಅವರು ಪ್ರತಿಯೊಂದು ಅದ್ರಲ್ಲಿ ಒಂದ್ ಭಾಗನೂ ಕೂಡ ಅವರು ನಾವ್ ಅದಕ್ಕೆ ಈ ಹಾಸ್ಪಿಟ್ಲ್ ಬರೋದೇ ಬಿಟ್ಬಿಡ್ತೀವಿ ಸರ್. ಎಷ್ಟೋ ಜನ ಪೇಷಂಟ್ ಬರೋದೇ ಬಿಟ್ಬಿಟ್ಟಿದ್ದಾರೆ ಅಲ್ಲಿಗೆ. ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತ ಯಾರು ಕಂಪ್ಲೇಂಟ್ ಮಾಡೋದಿಲ್ವಾ ಅಂತ ಎಲ್ಲರೂ ಬೈಕ್ ಹೋಗಿದ್ದಾರೆ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಎಲ್ಲಿರೋದು ನೀವಲ್ಲ? ಇಲ್ಲೇ 3ನೇ ಕ್ಲಾಸ್ ಓದ್ತೀವಿ. ಎಲ್ಲರೂ ಅಲ್ಲೇ ಇರೋದು ಸರ್. ನಾವೆಲ್ಲ ಕಡೆ ಯಾರನ್ನು ಕರೆಯಲ್ಲ. ಏನಂದ್ರೆ ಈಚೆನೆ ನಿಂತ್ಕೊಂಡು ಏನಾಗಿದೆ ಅಂತ ನೋಡಿ ಕಾಂಪೌಂಡರ್ ಒಬ್ರು, ಮಾತ್ರೆ ಕೊಡೋರೊಬ್ರು, BP ಚೆಕ್ ಮಾಡೋರು, ವೇಟ್ ಚೆಕ್ ಮಾಡೋರು, ಮತ್ತೆ ಅವ್ರಿಗೆ ಜ್ವರ ಇದೆ ಅಂತ ನೋಡೋರೊಬ್ರು ಇರ್ಬೇಕಾದ್ರೆ ಡಾಕ್ಟರ್ಗೆ ಏನಕ್ಕೆ ಸಂಬಳ ಕೊಡ್ತೀರಾ ನಾವು ಕೇಳೋದು. ದಯವಿಟ್ಟು ಈ ತರ ಸಾರ್ವಜನಿಕರು ಈಗ ಕೊಟ್ಟಿದ್ದಾರೆ ನೋಡಿ ಎಲ್ಲ ಲೆಟರ್ನ, ಈ ತರ ಲೆಟರ್ನ ಎಷ್ಟು ಕೊಟ್ಟಿದ್ದಾರೆ ಸಾರ್ವಜನಿಕರು ಅವ್ರಿಗೆ ಗೊತ್ತಿಲ್ಲ. ಇದು DHO ಆಫೀಸಲ್ಲಿ ಇಟ್ಕೊಂಡವ್ರೆ. DHO ಆಫೀಸಿಂದ ಬಂದಿಲ್ಲ ಇವರು, ಜಿಲ್ಲಾ ಪಂಚಾಯತ್ ಆಫೀಸಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಇದು ಸಾರ್ವಜನಿಕರು ಮಾಡಿರೋದು. ಇಂಥದ್ದು 4 ಶೀಟ್ ಮಾಡಿದ್ರು ಕೂಡ ಇವ್ರು ಯಾರೇ ಒಂದು ಗೌರ್ಮೆಂಟ್ ಇಂದ ಯಾರು ಅಧಿಕಾರಿಗಳು ಬಂದಿಲ್ಲ. ಇವ್ರಂತಾರೆ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ. ನಾವ್ ಹೇಳೋದಿಷ್ಟೇ, ಇದನ್ನ ಪ್ರತಿ ವರ್ಷನೂ ಹೇಳ್ತಾ ಇದ್ದೀರಾ, ಮೇಲಧಿಕಾರಿಗಳು ಬರ್ತಾರೆ. ಇಲ್ಲಿ ಯಾರು ಕೂಸ್ ಬಡವಾಯ್ತು ಅನ್ನಂಗೆ ಇಲ್ಲಿ ಬಡವಾಯ್ತಾ ಇರೋದು ನಮ್ಮ ಸಾರ್ವಜನಿಕರು, ಪಬ್ಲಿಕ್. ಅವ್ರಿಗಿಲ್ಲ ಸರ್, ಅವ್ರಿಗಿಲ್ಲ. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಮಾತ್ರ ಇಲ್ಲ. ಏನಕ್ಕೆ ಬರ್ತಾರೆ ಅವ್ರ ಆರೋಗ್ಯ ಕೇಂದ್ರಕ್ಕೆ? ನಮ್ಮನ್ನ ಟ್ರೀಟ್ ಮಾಡ್ತಾರೆ. ನಮ್ಗೆ ಇಲ್ಲೊಂದು ಆರೋಗ್ಯ ಕೇಂದ್ರ ಇದೆ, ನಾವ್ ಇಲ್ಲಿ ಮಾತ್ರೆ ತಗೋಬಹುದು, ನಮ್ಮ ಡಾಕ್ಟರ್ ನಮ್ಮನ್ನ ಚೆನ್ನಾಗಿ ನೋಡ್ತಾರೆ ಅನ್ನೋದೊಂದು ಇರುತ್ತೆ. ನೀವು ಏನೋ ಮಾಡ್ದೇನೆ, ಅವ್ರಿಗೆ ಏನೋ ಮಾಡ್ತೇನೆ ನೀವು ಹೋದ್ರೆ ನೀವ್ ಯಾಕೆ ಕೂತ್ಕೋತೀರಾ? ದಯವಿಟ್ಟು ನಾವು ಹೇಳೋದು ಸಾರ್ವಜನಿಕರ ಪರವಾಗಿ ನಾವು ಮಾತಾಡಿ. ಹಿಂದೆನೂ ನಾನು ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಸ್ಥಿತಿಗತಿನ ನಾನು ಗಮನಿಸಿರ್ತೇನೆ. ಈಗ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಏನು ದೂರನ್ನು ನೀಡಿರ್ತಾರೆ, ಈ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಇಲ್ಲಿ ಏನು ವೈದ್ಯಾಧಿಕಾರಿಗಳ ಬದಲಾವಣೆಯನ್ನು ಕಾರ್ಪೊರೇಟು ಮತ್ತು ಎಲ್ಲ ಸ್ಥಳೀಕರು ಏನು ಕೇಳಿದ್ದಾರೆ ಅದನ್ನು ತಕ್ಷಣವೇ ನಾನು ಅನುಷ್ಠಾನ ಮಾಡ್ತೀನಿ. ಜೊತೆಗೆ ಕ್ಲೀನಿಂಗ್ದೆಲ್ಲ ಏನಿದೆ ಇದಕ್ಕೆ ಸಾಕಷ್ಟು ಸರ್ಕಾರದಿಂದ ಸುತ್ತೋಲೆಗಳಲ್ಲೂ ಸಹ ಇದೆ. ಮತ್ತು NHM ಅಡಿಯಲ್ಲೂ ಸಹ ಕ್ಲೀನ್ ಮಾಡಲಿಕ್ಕೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ನಾನೇ ನೇರವಾಗಿ ಇದನ್ನು ಮಾನಿಟರ್ ಮಾಡಿ ಇನ್ನು ವಾರದೊಳಗಡೆ ಇದೆಲ್ಲದನ್ನು ಕ್ಲೀನಿಂಗ್ ಮಾಡಿಸ್ತೀನಿ. ಅಧಿಕಾರಿಗಳ ವಿರುದ್ಧ ಸರ್ ಅಲ್ಲ, ಯಾಕಂದರೆ ಅದು ಲೀಗಲ್ ಇಶ್ಯೂಸ್ ಇರ್ತದೆ. KCSR ನಿಯಮಾನುಸಾರ ಏನು ಕ್ರಮವನ್ನು ಜರುಗಿಸಬೇಕು ಅದಕ್ಕೆ ನಾನು ಚಾಲನೆಯನ್ನು ನೀಡ್ತೀನಿ. ಅಲ್ಲ, ಪದೇ ಯಾಕೆ ಹಿಂಗೆ ಆಗ್ತಾ ಇರುತ್ತೆ? ಅಲ್ಲ, ಕೆಲವು ಕಡೆ ವೈದ್ಯರು ಗಮನ ಹರಿಸಿ ಕೆಲಸ ನಿರ್ವಹಿಸಬೇಕು. ಈಗ ನಾನು ಆಗಲೇ ಹೇಳಿದಾಗೆ 180ಕ್ಕೂ ಅಧಿಕ ಸಂಸ್ಥೆಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿದೆ.